ಕ್ಯಾನ್ಸರ್ ಎಂಬ ಭೀಕರ ರೋಗದಿಂದ ಹೊರಬರಲು ಆತ್ಮಶಕ್ತಿ, ಆಧುನಿಕ ಚಿಕಿತ್ಸೆ ಇವುಗಳ ಜೊತೆಯಲ್ಲಿ ಭಾರತದ ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಯೋಗ, ಪ್ರಾಣಾಯಾಮ, ಧ್ಯಾನ ಮುದ್ರೆ ಮತ್ತು ಗಾಯತ್ರಿ ಹೆಚ್ಚು ಸಹಕಾರಿ ಎಂದು ಹೆಸರಾಂತ ಪತ್ರಕರ್ತೆ ಸ್ವಪ್ರಯತ್ನದಿಂದ ಕ್ಯಾನ್ಸರ್ ಗೆದ್ದ ಶ್ರೀಮತಿ ಕೃಷ್ಣಿ ಶಿರೂರ ಹೇಳಿದ್ದಾರೆ. ಹೊನ್ನಾವರ ಪಟ್ಟಣದ ಶ್ರೀರಾಮ ಮಂದಿರ ರಘುಚಂದ್ರ ಸಭಾಗೃಹದಲ್ಲಿ ರೋಟರಿ ಕ್ಲಬ್, ಜಿಎಸ್ಬಿ ಮಹಿಳಾ ವಾಹಿನಿ, ಧರ್ಮಸ್ಥಳ ಯೋಜನೆ, ಪ್ರಜ್ವಲ್ ಟ್ರಸ್ಟ್ ಶಿರಸಿ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರಿಗೆ ಮತ್ತು ಕ್ಯಾನ್ಸರ್ ಪೀಡಿತರಿಗಾಗಿ ಕ್ಯಾನ್ಸರ್ ಭಯ ನಿವಾರಣಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರವನ್ನು ಹಿರಿಯ ಪತ್ರಕರ್ತರು ಹಾಗೂ ನುಡಿಸಿರಿ ವಾಹಿನಿಯ ಗೌರವ ಸಲಹೆಗಾರರಾದ ಜಿಯು ಭಟ್ಟರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಾಗಾರಕ್ಕೆ ಕ್ಯಾನ್ಸರ್ ಅಗ್ನಿಕುಂಡದಲ್ಲಿ ಹೋರಾಡಿ ಗೆದ್ದು ಬಂದಿರುವ ಪತ್ರಕರ್ತೆ ಉರಿಬಾನ ಬೆಳದಿಂಗಳು ಪುಸ್ತಕದ ಮೂಲಕ ಮನೆ ಮಾತಾಗಿರುವ ಕೃಷ್ಣಿ ಶಿರೂರ್ ಅವರನ್ನು ಜಿಎಸ್ಬಿ ಮಹಿಳಾ ವಾಹಿನಿಯ ಅಧ್ಯಕ್ಷೆ ದೀಪಾ ಕಾಮತ್ ಗೌರವಿಸಿ ಸನ್ಮಾನಿಸಿದರು. ಕ್ಯಾನ್ಸರ್ ಪೀಡಿತರಿಗೆ ಮತ್ತು ಇತರರಿಗೆ ಕ್ಯಾನ್ಸರ್ ಬರದಂತೆ ಕೈಗೊಳ್ಳಬೇಕಾದ ಆರೋಗ್ಯ ಕಾಳಜಿಗೆ ಆಹಾರ ಮತ್ತು ವ್ಯಾಯಾಮವನ್ನು ಹೇಳಿಕೊಟ್ಟರು. ತಮಗೆ ಸ್ತನ ಕ್ಯಾನ್ಸರ್ ಕಾಣಿಸಿಕೊಂಡಾಗ ಉಂಟಾದ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಂಡ ಕೃಷ್ಣಿ ಅವರು, ಧೈರ್ಯವನ್ನು ತಂದುಕೊಂಡೆ, ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡೆ, ಜೊತೆಯಲ್ಲಿ ಪ್ರಾಣಾಯಾಮ, ಮುದ್ರೆ, ಧ್ಯಾನವನ್ನು ಸತತ ಮಾಡಿದೆ. ಇದರಿಂದ ಆತ್ಮಶಕ್ತಿಯ ಜೊತೆಗೆ ದೈಹಿಕ ಆರೋಗ್ಯ ಸುಧಾರಿಸಿತು. ನಾನು ಕ್ಯಾನ್ಸರ್ ಗೆದ್ದೆ ಎಂದು ವಿವರಿಸಿದರು. ಅದಕ್ಕೋಸ್ಕರ ನಾನಿವತ್ತು ಈ ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವರಿಗೆ ಅಲ್ಲಿ ಜಾಗೃತಿ ಮೂಡಿಸಬೇಕಾಗಿದೆ, ಅಲರ್ಟ್ ಮಾಡಬೇಕಾಗಿದೆ. ಯಾಕಂದರೆ ಬಂದ ಮೇಲೆ ಕ್ಯಾನ್ಸರ್ ಅನ್ನೋದು ಬಂದ ಮೇಲೆ ಅದರಿಂದ ಅದಕ್ಕೆ ತಗುಲುವ ಖರ್ಚು ವೆಚ್ಚ ಹಾಗೂ ಖರ್ಚು ವೆಚ್ಚನಾದರೂ ಹೇಗೆ ಮಾಡ್ಬೋದು, ಬಟ್ ಆ ಒಂದು ಸೈಡ್ ಎಫೆಕ್ಟ್ ಇದೆಯಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟು, ಅದರಿಂದ ಹೊರಗಡೆ ಬರೋದು ಅದು ತುಂಬ ಈಸಿ ಇಲ್ಲ. ತುಂಬಾ ಅಂದರೆ ನರಕವನ್ನು ನೋಡಿದ ಒಂದು ಅನುಭವ ನಮಗಾಗತ್ತೆ. ನಾನು ಕೂಡ ನನಗೆ ಕ್ಯಾನ್ಸರ್ ಆದಾಗ 2016 ಕ್ಯಾನ್ಸರ್ ಆದಾಗ 8 ಕೀಮೋ ಸರ್ಜರಿ, 33 ರೇಡಿಯೇಷನನ್ನು ನಾನು ತಗೊಂಡಿದ್ದೀನಿ. ಅದರ ಒಂದು ಏನು ಅನುಭವಿಸಿದ್ದೀನಿ ಅನ್ನೋದು ನಾನಿವತ್ತು ಕನ್ನಡ ಬುಕ್ಕಲ್ಲಿ ಉರಿಬಾನ ಬೆಳದಿಂಗಳಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಅದರಲ್ಲಿ ನನ್ನ ನೋವು ಹಾಗೂ ಯಶಸ್ಸು ಎರಡೂ ಸೇರಿಕೊಂಡಿದೆ. ಅದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಬುಕ್ ಸೆಕೆಂಡ್ ಚಾನ್ಸ್ ಕೂಡ ಮುಂದೆ ನಿಮ್ಮೆಲ್ಲರ ಮುಂದಿದೆ. ಯಾಕಂದರೆ ಈ ಒಂದು 2 ಪುಸ್ತಕಗಳು ಹೇಗಿದೆ ಅಂದರೆ, ಕ್ಯಾನ್ಸರ್ ಪೇಷಂಟ್ ಅದನ್ನು ಓದಿದರೆ ಒಂದು ಆತ್ಮವಿಶ್ವಾಸ ಮೂಡಬೇಕು ಅವರಿಗೆ. ಮೇನ್ ಅಂದರೆ ಕ್ಯಾನ್ಸರ್, ಈಗ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ, ಕ್ಯಾನ್ಸರ್ ಅನ್ನೋ 3 ಪದ ಕೇಳಿದ್ರೇ ಅವರು ನರ್ವಸ್ ಆಗ್ತಾರೆ. ಅದನ್ನು ಅವರು ಯೋಚನೆ ಮಾಡ್ತಾ ಮಾಡ್ತಾ ಡಿಪ್ರೆಷನ್ಗೆ ಹೋಗ್ತಾರೆ ಖಂಡಿತ. ಯಾಕಂದರೆ ಆ ಒಂದು ಯಾತನಾದಾಯಕ ಬದುಕು ಇದೆಯಲ್ಲ, ಅದು ಅವ್ರನ್ನಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿನೂ ಕೂಡ ಹೈರಾಣಾಗಿಸುತ್ತೆ. ಆರ್ಥಿಕವಾಗಿ, ಮಾನಸಿಕವಾಗಿ ಎರಡೂ ಥರದಲ್ಲಿ ಜರ್ಜರಿತ ಮಾಡುತ್ತೆ. ಹೀಗಾಗಬಾರ್ದು. ಅದಕ್ಕೆ ನಾವು ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗಿದೆ. ನನ್ನ ಜೀವನ ಲೈಫ್ ಅಂದಮೇಲೆ ಎಲ್ಲದೂ ಇರುತ್ತೆ, ಕಷ್ಟ ಸುಖ ಎಲ್ಲ ಇರುತ್ತೆ. ಆದರೆ ಆರೋಗ್ಯವನ್ನು ಸರಿ ಬಿಟ್ಟರೆ ಬಾಕಿಯೆಲ್ಲ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಕ್ಯಾನ್ಸರ್ ರೋಗವನ್ನು ಮುಚ್ಚಿಡುವುದು, ಆತ್ಮವಿಶ್ವಾಸ ಕಳೆದುಕೊಳ್ಳುವುದು, ತೀವ್ರ ನೋವು ಕೊಡುವ ಚಿಕಿತ್ಸೆಗೆ ಭಯಪಡುವುದು ಸಲ್ಲದು. ಬಂದದ್ದು ಬರಲಿ ಎಂದು ಹೋರಾಟಕ್ಕೆ ಇಳಿದರೆ ರೋಗ ಓಡಿ ಹೋಗುತ್ತದೆ ಎಂದು ವಿವರಿಸಿದರು. ಮುದ್ರೆ, ಪ್ರಾಣಾಯಾಮಗಳನ್ನು ಸೇರಿ ಮಹಿಳೆಯರಿಂದ ಮಾಡಿಸಿದರು. 8 ಕೀಮೋ ಮುಗೀತು, ಸರ್ಜರಿ ಮುಗೀತು, ಮತ್ತು 33 ರೇಡಿಯೇಷನ್ನು ಆಯಿತು. ಎಲ್ಲ ಓಕೆ, ಒಂದು ಹಂತಕ್ಕೆ ಬಂತು. ಇನ್ನೇ ಸೆಕೆಂಡ್ ಸ್ಟೆಪ್ ನಿಮ್ಮದು ಸ್ಟಾರ್ಟ್ ಮಾಡೋಣ ಅನ್ನೋ ಟೈಮಿಗೆ ನಾನು ಅದನ್ನು ಸ್ಕಿಪ್ ಮಾಡಿ ಬೇಡ ಅಂತ ಹೇಳಿದೆ. ಯಾಕಂದರೆ
ನನಗೆ ಈ ಮುದ್ರೆ ಬಗ್ಗೆ ಸ್ವಲ್ಪ ಒಲವಿತ್ತು. 18 ಇಂಜೆಕ್ಷನ್ ನಾನು ತೊಗೊಳ್ಳಲ್ಲ ಅಂತ ಡಾಕ್ಟರ್ ಹತ್ರ ಹೇಳಿದೆ. ಇಲ್ಲ, ನಿಮ್ಮದು ಕಂಡೀಷನ್ ಡೇಂಜರ್ ಇದೆ, ತೊಗೊಳ್ಳೇಬೇಕಂತ ಹೇಳಿದ್ರು. ಇಲ್ಲ, ನಾನು ಬರ್ದಾಗಿದ್ದಾಗ ನಾನೇ ನೋಡ್ಕೊತೀನಿ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊತೀನಿ ಅಂತ ಹೇಳ್ಕೊಂಡು ನಾನು ಅವರ ಒಂದು ಬೈದ್ರೂ ಅವ್ರಿಗೆ ಬೇಜಾರಾಗಿ ಆದ್ರೂ ನಾನು ಸ್ವಲ್ಪ ಹಚ್ಕೊಂಡಿದ್ರು. ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ ಈ ಟ್ರೀಟ್ಮೆಂಟಿಗೆ, ಇರಲಿ ಅಂತ ನಾನೇ ಕಡೆಗೆ ಅಲ್ಲಿಂದ ಹೊರಗಡೆ ಬಂದೆ. ಬಟ್ ರೊಟೀನ್ ಚೆಕಪ್ಪು ಅದನ್ನೆಲ್ಲ ಕಂಟಿನ್ಯೂ ಇದೆ. ಬಟ್ 18 ಇಂಜೆಕ್ಷನ್ ಮಾತ್ರ ಸ್ಕಿಪ್ ಮಾಡಿದೆ. ಅಲ್ಲಿಂದ ನಂದು ಆರಂಭವಾದ ಅಂದರೆ ಸ್ಟಾರ್ಟಿಂಗಿಂದನೇ ನನ್ನ ಮುದ್ರಾಗಳನ್ನ ಹೇಳಿದ್ದೀನಲ್ಲ, ಆ ಮುದ್ರಾ ಗಾಯತ್ರಿ ಮುದ್ರಾ ಸ್ಟಾರ್ಟ್ ಮಾಡಿದ್ದು ಇವತ್ತಿಗೂ ನಾನು ಬಿಟ್ಟಿಲ್ಲ. ಪ್ರತಿದಿನ 2 ಟೈಮ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಯೂಸ್ಫುಲ್ ಆಗುತ್ತೆ, ನನಗೆ ಎಷ್ಟು ಅಂದರೆ ಹೆಲ್ಪ್ ಮಾಡಿದೆ ಅಂದರೆ, ನನಗೆ ಮಾನಸಿಕವಾಗಿ ಗಟ್ಟಿತನ ಕೊಟ್ಟಿದೆ, ಆತ್ಮವಿಶ್ವಾಸ ಹೆಚ್ಚಿಸಿದೆ, ನಮ್ಮ ಮನಸ್ಸಿನ ಸ್ಟೆಬಿಲಿಟಿಯನ್ನು ಕಾಯ್ದುಕೊಳ್ಳುತ್ತೆ. ಈ ಕ್ಯಾನ್ಸರ್ ಪೇಷಂಟಿಗೆ ಏನಂದರೆ ಮನಸ್ಸನ್ನು ಸ್ಥೀಮಿತವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮನಸ್ಸು ನೆಗೆಟಿವನ್ನು ಯೋಚನೆ ಮಾಡಬಾರ್ದು. ನೆಗೆಟಿವ್ ಯೋಚನೆ ಮಾಡಿದರೆ ಅವರು ಡಿಪ್ರೆಷನ್ಗೆ ಹೋಗ್ತಾರೆ. ಡಿಪ್ರೆಷನ್ಗೆ ಹೋದರೆ ಅವರು ಫಸ್ಟ್ ಸ್ಟೇಜ್ ಇರಲಿ ಅಥವಾ ಲಾಸ್ಟ್ ಸ್ಟೇಜ್ ಯಾವುದೇ ಸ್ಟೇಜಲ್ಲಿದ್ದರೂ ಅದರಿಂದ ಹೊರಗಡೆ ಬರೋದು ಕಷ್ಟ ಆಗುತ್ತೆ. ಈವನ್ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ ಅವರ ದೇಹ. ಹಾಗಿದ್ದಾಗ ಕಷ್ಟ ಆಗುತ್ತೆ. ಅದಕ್ಕೆ ಮನಸ್ಸನ್ನು ಒಂದು ಸ್ಥೀಮಿತವಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಮನಸ್ಸನ್ನು ಸ್ಥೀಮಿತವನ್ನು ಕಾಯ್ದುಕೊಳ್ಳೋಕ್ಕೆ ಈ ನಮಗೆ ಯೋಗ ಮುದ್ರಾ ಥೆರಪಿ ತುಂಬ ಹೆಲ್ಪ್ ಮಾಡುತ್ತೆ. ಅದು ನಾನು ಮಾಡಿದೆ. ಹಾಗೆ ನಾನು ಅದರ ಸಂಪೂರ್ಣ ಗುಣವಾದ ನಂತರ ಈಗ ನನ್ನ ಬುಕ್ 2 ಬರೆದಿದ್ದೀನಿ. ಅದು ಎಷ್ಟು ಅಂದರೆ ಹೆಲ್ಪ್ ಅಂದರೆ, ಅವರಿಗೆ ಒಬ್ಬ ಬುಕ್ಕನ್ನು ಓದಿದರೆ ಸರ್ ಬರೆದಿದ್ದಾರೆ, ಅದ್ರ ಬಗ್ಗೆ ನುಡಿಸಿದೆಯಲ್ಲಿ ಒಂದು ವಿಡಿಯೋನು ಮಾಡಿದ್ದಾರೆ. ಒಂದು ಆತ್ಮವಿಶ್ವಾಸ ಹೆಚ್ಚಿಸಿದ್ದಾರೆ. ಹೇಗೆ ಬಿಫೋರ್ ಅಂದರೆ ಟ್ರೀಟ್ಮೆಂಟ್ ಹೇಗೆ ತೊಗೋಬೇಕು, ಟ್ರೀಟ್ಮೆಂಟ್ ನಂತರ ನಾವು ಹೇಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ, ಅದು ಕೂಡ ಇದರಲ್ಲಿ ಬರೆದಿದ್ವಿ. ಅಂದರೆ ನಮಗೆ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಆ ಗುಣ ಆಯಿತು, ಗುಣಮುಖರಾದ್ವಿ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಅಥವಾ ಕೆಲವರು ಅದ್ರ ಯೋಜನೆನೂ ಮಾಡಲ್ಲ. ಇವತ್ತು ಎಷ್ಟೋ ಜನ ತುಂಬ ಜನ ಕ್ಯಾನ್ಸರ್ ಪೇಷಂಟ್ಗಳಿಂದ ಹೊರಗಡೆ ಬಂದಿದ್ದಾರೆ. ಬಟ್ ಎಲ್ಲೂ ಅವರು ತಾನು ಕ್ಯಾನ್ಸರಿಂದ ಬಳಲಿದ್ದೆ ಅನ್ನೋದನ್ನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಅದನ್ನು ಹೈಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಅವರು ಬಂದ ದಾರಿಯನ್ನು ಇನ್ನೊಬ್ರಿಗೆ ಹೇಳಿದರೆ ಖಂಡಿತ ಇನ್ನೊಬ್ಬರಿಗೆ ಅವರು ಇನ್ಸ್ಪೈರ್ ಆಗಿ ಅವರಿಗೆ ಒಂದು ದಾರಿದೀಪ ಆಗ್ಬೋದು. ತಮ್ಮ ಸಲಹೆ ಸೂಚನೆ ಬೇಕಾದವರು ಬೆಳಿಗ್ಗೆಯ ಸಮಯದಲ್ಲಿ ಫೋನ್ ಮಾಡಬಹುದು ಮತ್ತು ನನ್ನ ಕ್ಯಾನ್ಸರ್ ಮುಕ್ತಿಯ ಕತೆ ಉರಿಭಾನ ಬೆಳದಿಂಗಳು ಕೃತಿಯನ್ನು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಪ್ರಕಟಿಸಲಾಗಿದ್ದು, ಓದಿ ಕ್ಯಾನ್ಸರ್ ಪೀಡಿತರಿಗೆ ಉಡುಗೊರೆ ಕೊಡಬಹುದು. ಯಾವುದೇ ಅಪೇಕ್ಷೆ ಇಲ್ಲದೆ ಕ್ಯಾನ್ಸರ್ ಪೀಡಿತರು ನನ್ನಂತೆ ಗೆಲುವು ಸಾಧಿಸಲಿ ಎಂದು ಶಿಬಿರ ನಡೆಸುತ್ತಿರುವುದಾಗಿ ಹೇಳಿದರು. ಸೊ ಇಷ್ಟೊತ್ತು ನನಗೆ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಒಂದು ಲೈಟ್ ಆಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ಈಗ ನಾನು ಮತ್ತೊಂದು ಹೇಳ್ಕೊಳ್ಬೇಕು. ಕ್ಯಾನ್ಸರ್ ಬಂತು ಅಂತ ನಾನು ಬಂದಿದ್ದೆ, ನಾನು ಎಲ್ಲೂ ಬೇಜಾರು ಮಾಡ್ಕೊಳ್ತಾ ಇಲ್ಲ. ಎಲ್ಲ ಕಡೆ ಈಗ ಎಷ್ಟೋ ಕಡೆ ಹೇಳಿದ್ದೀನಿ ಕ್ಯಾನ್ಸರ್ ಬಂದೋಗಿದ್ದು ನನಗೆ ಒಳ್ಳೆಯದೇ ಆಯಿತು ಅಂತ. ಯಾಕಂದ್ರೆ ನಾನು ಪಾಸಿಟಿವ್ ಅಂತ ತೊಗೊಂಡಿರೋದಕ್ಕೆ ನನ್ನ ಲೈಫ್ ಸ್ಟೈಲ್ ನಾನು ಚೇಂಜ್ ಮಾಡಿಕೊಂಡು ಆ ಕ್ಯಾನ್ಸರನ್ನೇ ಮೆಟ್ಟಿಲಾಗಿಸ್ಕೊಂಡು ಮೇಲೆ ಇರ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಜಸ್ಟ್ ಒಂದು 10ರಲ್ಲಿ 11ನೇ ಜರ್ನಲಿಸ್ಟ್ ಆಗಿರ್ತಿದ್ದೆ. ಬಟ್ ಕ್ಯಾನ್ಸರಲ್ಲಿ ಬಂದು ಹೋದ ನಂತರ ಇವತ್ತು ನಾನು ಸಾಮಾಜಿಕವಾಗಿ ನನಗೆ ತೊಡಗಿಸ್ಕೊಳ್ಳೋಕ್ಕಾಯಿತು. ಲೇಖಕಿ ಆದೆ, ಪುಸ್ತಕ ಬರೆದು ಲೇಖಕಿ ಆದೆ, ನಾನು ಯೋಗಪಟು ಆದೆ. ಹಾಗೆ ನನ್ನಲ್ಲಿ ಆತ್ಮವಿಶ್ವಾಸ ಇಮ್ಮಡಿಸಿತು, ಒಂದು ಆತ್ಮಸ್ಥೈರ್ಯ ಅನ್ನೋದು. ಯಾಕಂದರೆ ಕಷ್ಟ ಬಂದರೆ ನಾವು ಇನ್ನಷ್ಟು ಗಟ್ಟಿ ಆಗ್ತೇವೆ ಅನ್ನೋದಕ್ಕೆ ನನ್ನ ಲೈಫೇ ಒಂಥರ ನಿಮಗೆ ಉದಾಹರಣೆ ಆಗ್ಬೋದು. ಸೊ ಯಾರಿಗೆ ಏನೇ ಸಮಸ್ಯೆ ಬಂದರೂ ಯಾರೂ ಭಯಪಡಬೇಡಿ, ಅದನ್ನು ಮೆಟ್ಟಿ ಮುನ್ನಡೆಯುವ ಒಂದು ಸ್ಥೈರ್ಯವನ್ನು ನೀವು ಬೆಳೆಸ್ಕೊಳ್ಳಿ. ಖಂಡಿತ ನೀವು ನಿಮ್ಮ ಲೈಫಲ್ಲಿ ಏನೇ ಸಮಸ್ಯೆಗಳನ್ನು ಬಂದರೂ ಅದನ್ನು ಈಸಿಯಾಗಿ ನೀವು ಪಾರಾಗಲಿಕ್ಕೆ ಸಾಧ್ಯ, ಅದನ್ನು ಮೆಟ್ಟಿ ಮುಂದೋಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೊತ್ತು ನನಗೆ ಮಾತಾಡೋಕ್ಕೆ, ನನ್ನ ಅನುಭವ ಹೇಳಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ 1 hour ರೋಟ್ರಿ ಅವರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಮುಖ್ಯವಾಗಿ ಜಿಯೋ ಭಟ್ರು ಅವರು ಬೈಕೋಬೇಡಿ ಸರ್, ನಾನು ತುಂಬ 2-3 ಸರಿ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದೆ. ಯಾಕಂದರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶ, ಒಂದೇ ಕಾಳಜಿಯಿಂದ. ಸೊ ಇವತ್ತು ಅದು ಅವಕಾಶ ಕೂಡ ಬಂದಿದ್ದಕ್ಕೆ ಅವರಿಗೂ ನನ್ನ ಕಡೆಯಿಂದ ನನ್ನ ಧನ್ಯವಾದಗಳನ್ನು. ಹಿರಿಯ ವೈದ್ಯೆ ಶ್ರೀಮತಿ ಪ್ರತಿಭಾ ವಳ್ಕೂರ್ ಮಾತನಾಡಿ ಕ್ಯಾನ್ಸರ್ ಸಾಧ್ಯತೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳ ತಿಳುವಳಿಕೆಗಳನ್ನು ನೀಡಿದರು. ಕೃಷ್ಣಿ ಅವರು ಹೇಳಿದ ಯೋಗ, ಪ್ರಾಣಾಯಾಮ, ಮುದ್ರೆಯ ಜೊತೆ ಏಕಾದಶಿಯ ಉಪವಾಸವನ್ನು ಮಾಡಬೇಕು. ಹಿಂದಿನವರು ಹೇಳಿದ ಈ ಕ್ರಮ ಆರೋಗ್ಯ ರಕ್ಷಣೆಗೆ ಹೆಚ್ಚು ಸಹಕಾರಿ ಎಂಬುದು ವೈಜ್ಞಾನಿಕವಾಗಿ ಸಿದ್ಧವಾಗಿದೆ ಎಂದು ಸಲಹೆ ನೀಡಿದರು. ಮಹಿಳೆಯರಲ್ಲಿ ಸಾಮಾನ್ಯವಾಗಿ 2 ತರಹದ ಕ್ಯಾನ್ಸರ್ ತುಂಬ ಮುಖ್ಯವಾಗಿ ಮತ್ತು ತುಂಬ ಕಾಮನ್ ಆಗಿದೆ. ಅದು ಒಂದು ಅಂದರೆ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ.
ಸ್ತನದ ಕ್ಯಾನ್ಸರ್. ಈಗ ಗರ್ಭಕಂಠದ ಕ್ಯಾನ್ಸರ್ ಅದು ಯಾವಾಗ ಬರ್ತದೆ, ಹೇಗೆ ಬರ್ತದೆ? ಅದು ಯಾವಾಗಲೂ ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದರೆ ಮಕ್ಕಳಾಗುವ ಸಮಯದಲ್ಲಿ ಮತ್ತು ಅದರ ನಂತರ ಕೂಡ ಅದು ಬರಬಹುದು. ಅದರ ಯಾವ ಕಾರಣದಿಂದ ಬರ್ತದೆ? ಮೊದಲನೇದಾಗಿ ಪುವರ್ ಹೈಜೀನ್, ಅಂದರೆ ಸ್ವಚ್ಛತೆಯನ್ನು ಸರಿಯಾಗಿ ಪಾಲಿಸದೇ ಇದ್ದರೆ. ಎರಡನೇದು ಅರ್ಲಿ ಮ್ಯಾರೇಜ್, ಬೇಗ ಮದುವೆ ಆದರೆ ಆಗ್ತದೆ. ಆ್ಯಂಡ್ ಇಫ್ ಯು ಕ್ಯಾಚ್ ಇಟ್ ಅರ್ಲಿ ಡಯಾಗ್ನೋಸಿಸ್ ಆಯಿತು ಅಂತ ಆದರೆ 100% ಕ್ಯೂರೇಟಿವ್. ಅದು 100% ಕ್ಯೂರೇಟಿವ್ ಬಿಕಾಸ್ ಇಟ್ ಈಸ್ ಲಿಮಿಟೆಡ್ ಟು ದ್ಯಾಟ್ ಪ್ಲೇಸ್ ಓನ್ಲಿ. ಒಂದ್ಸಲ ಅದು ಬ್ಲಡ್ ಸರ್ಕ್ಯುಲೇಷನ್, ಲಿಂಫ್ ಸರ್ಕ್ಯುಲೇಷನ್ ಅದರಲ್ಲೆಲ್ಲ ಹೋಗಿ ಎಲ್ಲ ಕಡೆ ಹರಡಿಬಿಟ್ರೆ ಆಮೇಲೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸೊ ಯು ಹ್ಯಾವ್ ಟು ಡಯಾಗ್ನೋಸ್ ಆ್ಯಂಡ್ ಪಿನ್ಪಾಯಿಂಟ್ ಇಟ್ ಆ್ಯಂಡ್ ಟ್ರೀಟ್ ಇಟ್ ಅಟ್ ದ ಅರ್ಲಿಯೆಸ್ಟ್. ಈ ಕಾರ್ಯಕ್ರಮದಲ್ಲಿ ಶಿರಸಿ ಪ್ರಜ್ವಲ್ ಟ್ರಸ್ಟ್ನ ಶ್ರೀಮತಿ ಬಿಂದು ಹೆಗಡೆ, ಧರ್ಮಸ್ಥಳ ಯೋಜನೆಯ ಶ್ರೀಮತಿ ವಿನಯ, ರೋಟರಿ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್, ಗೌರಿ ನಾಯಕ್, ರೋಟರಿ ಖಜಾಂಚಿ SN ಹೆಗಡೆ ಉಪಸ್ಥಿತರಿದ್ದರು. ರಾಮಕೃಷ್ಣ ಜೊತೆಗೆ ಓಂಕಾರ್, ನುಡಿಸಿರಿ ನ್ಯೂಸ್, ಹೊನ್ನಾವರ.